ಇವತ್ತು ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಬೆಳೆಗಾರರ ಸಂಘ ಕೋಲಾರ ಘಟಕದವರು ಶ್ರೀ ಮಾನ್ಯ ಅಪ್ಪನಾರಾಯಣ ಸಾಹೇಬರು ರಿಟೈರ್ಡ್ IAS ಈ ಸಂಘದ ಗೌರವಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ. ಅವರು ನಮ್ಮ ಜಿಲ್ಲೆಯಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶ್ರೀಗಂಧ ಕಳವು ಬಗ್ಗೆ ತುಂಬ ಕಳ್ಳತನ ಆಗಿ ರೈತರಿಗೆ ಎಷ್ಟು ನಷ್ಟ ಆಗ್ತದೆ ಬಗ್ಗೆ ಮನವರಿಕೆ ಕೊಡೋದಕ್ಕೆ ಇವತ್ತೊಂದು ಜಾಥಾದಲ್ಲಿ ಬಂದು ಮನವಿ ಕೊಟ್ಟಿದ್ದಾರೆ. ಮನವಿನಲ್ಲಿರೋ ಎಲ್ಲ ಅಂಶಗಳನ್ನ ನಾವು ತುಂಬ ಸೀರಿಯಸ್ ಆಗಿ ಪರಿಗಣಿಸ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಳೆದ 3 ವರ್ಷದಲ್ಲಿ 14 ಕೇಸು ಈ ಥರ ಸ್ಯಾಂಡಲ್ವುಡ್ ಥೆಫ್ಟ್ ಕೇಸಸ್ ಆಗಿತ್ತು. ಅದರಲ್ಲಿ 10 ಕೇಸನ್ನು ಆಲ್ರೆಡಿ ನಾವು ಪತ್ತೆ ಮಾಡಿ ಇದರಲ್ಲಿ 30 ಜನ ಶ್ರೀಗಂಧ ಕಳ್ಳರನ್ನ ಹಿಂದೆ ಅರೆಸ್ಟ್ ಎಲ್ಲ ಮಾಡಿ ಒಂದು 41 ಲಕ್ಷ ಏನು ಪ್ರಾಪರ್ಟಿ ಪ್ರಾಪರ್ಟಿ ಬೆಲೆನ ನಾವು ರೈತರಿಗೆ ಇಂದ ಕಳೆದವನ್ನು ಮಾಲನ್ನು ನಾವು ವಶಪಡಿಸ್ಕೊಂಡು ಅವ್ರಿಗೆ ಕೊಟ್ಟಿದ್ದೀವಿ. ಅದರಲ್ಲಿ ಇನ್ನೂ ಒಂದು 7 ಕೇಸಸ್ಸಲ್ಲಿ ಇನ್ನೂ ಕೋರ್ಟಲ್ಲಿ ಕೇಸು ಚಾರ್ಜ್ ಶೀಟ್ ಆಗಿ ನಡೀತಾ ಇದೆ. ಹಾಗಾಗಿ ಈಗ ಈ 14ರಲ್ಲಿ 4 ಕೇಸ್ ಇನ್ನೂ ಪತ್ತೆ ಆಗಿಲ್ಲ. ಅದು ಗೋವನಪಲ್ಲಿ ಮತ್ತು ಶ್ರೀನಿವಾಸಪುರದಲ್ಲಿ ಕಳ್ಳತನ ಆಗಿರುವಂಥದ್ದು ರಿಪೀಟೆಡ್ ಅಫೆನ್ಸಸ್ ಆಗ್ತಾಯಿದೆ. ಇದ್ರ ಸಂಬಂಧಪಟ್ಟಂಗೆ ಪೊಲೀಸು ನಾವು ಬೇರೆ ಬಾತ್ಮೀದಾರರಿಂದ ನಾವು ತಗೊಂಡ್ರೂ ಸಹ ಈ ಕೇಸಿನ ಪತ್ತೆ ಆಗಿಲ್ಲ. ಪತ್ತೆ ಮಾಡೋ ಅಂಥ ಖುಷಿಯಲ್ಲಿ ನಾವು ಮಾಡ್ತಾಯಿದ್ವಿ. ಮೂರನೇದು, ಈಗ ಈ ಜಿಲ್ಲೆಯಲ್ಲಿ ಒಂದು 500 ಜನ ರೈತರು ಶ್ರೀಗಂಧ ಬೆಳೀತಾ ಇದ್ದಾರೆ. ಅವ್ರದ್ದು ಡೀಟೇಲ್ಸ್ ಎಲ್ಲ ತಗೊಂಡು ಮತ್ತು ಅವ್ರದ್ದೆಲ್ಲ ಜಿಯೋ ಫೆನ್ಸಿಂಗ್ ಮಾಡಿ ಮತ್ತು ಅಲ್ಲಿ ಏನು ಚೈನ್ ಲಿಂಕ್ ಫೆನ್ಸಿಂಗು ಮತ್ತು CCTV ಅಲಾರಮ್ ಏನು ಹಾಕಬೇಕು ಅದನ್ನು ಮಾಡೋದು ಮತ್ತು ಎಲ್ಲ ರೈತರ ಜಮೀನಿಗೆ ನಮ್ಮ ಬೀಟ್ ಕಾನ್ಸ್ಟೇಬಲ್ಸ್ ಯಾರಿದ್ದಾರೋ ಹೋದಾಗ ಕಂಪಲ್ಸರಿ ಲ್ಯಾಂಡ್ಗೆ ಅವ್ರು ವಿಸಿಟ್ ಮಾಡೋದಕ್ಕೆ ಒಂದು ನಿರ್ದೇಶನ ಕೊಟ್ಟಿದ್ವಿ. ಮೂರನೇದು, ಈ ಶ್ರೀಗಂಧ ಏನು ಕಳ್ಳತನ ತಡೆಗಟ್ಟೋ ಸಲುವಾಗಿ ಈಗ ಏನು ಕೇಸ್ ಆಗಿದೆ ಅದನ್ನು ಪತ್ತೆ ಹಚ್ಚೋದಕ್ಕೆ ಒಂದು ವಿಶೇಷವಾದಂಥ ಒಂದು ತಂಡನ ನಾನು ಇವತ್ತು ರಚನೆ ಮಾಡ್ತಾಯಿದ್ವಿ. ಮೂರನೇದಾಗಿ, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಪಬ್ಲಿಕ್ ಐ ಅಂಥೇಳಿ ಒಂದು ಸ್ಕ್ಯಾನ್ ಗ್ರೂಪ್ ಒಂದು ಮಾಡಿದ್ದೀವಿ. ಈ ಪಬ್ಲಿಕ್ ಐ ಸ್ಕ್ಯಾನ್ ಗ್ರೂಪಲ್ಲಿ ಈ ಎಲ್ಲೆಲ್ಲಿ ಶ್ರೀಗಂಧ ಬೆಳೀತಾ ಇದ್ದಾರೋ ಈಗಾಗಲೇ ಎಲ್ಲ ಪೊಲೀಸ್ ಠಾಣೆಗಳು ಹಾಕಿದ್ವಿ. ಬಟ್ ಈಗ ಎಲ್ಲೆಲ್ಲಿ ಶ್ರೀಗಂಧ ಬೆಳೀತಾ ಇದ್ದಾರೋ ಆ ಹಳ್ಳಿನಲ್ಲಿ ಆ ಮನೆ ಹತ್ರ ನಾನು ಇದನ್ನು ಹಾಕ್ತೀನಿ. ಇದರಿಂದ ಏನಂತ ಹೇಳಿದ್ರೆ QR ಸ್ಕ್ಯಾನ್ ಮಾಡಿ ಯಾವುದಾದ್ರು ಗುಮಾನಿ ಆಸಾಮಿಗಳು ಅಥವಾ ಯಾರಾದ್ರು ಅನುಮಾನ ಬಂದವ್ರನ್ನ ಹಾಕಿದ್ರೆ ನಮ್ಮ ಕ್ರೈಮ್ ಟೀಮಿಗೆ ಇದು ಬರುತ್ತೆ. ಮೂರನೇದು, ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಬೆಂಗಳೂರು ಡಿವಿಷನಲ್ಲಿ ಮತ್ತು ಚಿತ್ತೂರು ಅನ್ನಮಯ್ಯ ಡಿಸ್ಟ್ರಿಕ್ಟು ಮತ್ತು ಕೃಷ್ಣಗಿರಿ ತಮಿಳುನಾಡಲ್ಲಿ ಯಾರ್ಯಾರು ಶ್ರೀಗಂಧದ ಅಫೆನ್ಸಸ್ ಈ ಥರ ಮಾಡಿದ್ದಾರೆ ಅವ್ರದ್ದೊಂದು ಬುಕ್ಲೆಟ್ ಮಾಡಿ ಎಲ್ಲ ರೈತರಿಗೂ ನಾವು ಹಂಚೋವಂಥ ಕೆಲಸ ನಮ್ಮ ಪೊಲೀಸ್ ಇಲಾಖೆಯಿಂದ ನಾವು ಈ ತಿಂಗಳೊಳಗಡೆ ಮಾಡ್ತೀವಿ. ಮಾಡಿದ ನಂತರ ಇದನ್ನು ಎಲ್ಲ ಹಳ್ಳಿಗಳಲ್ಲಿ ಹಂಚಿ ಆ ಥರ ವ್ಯಕ್ತಿಗಳು ಏನಾದರೂ ಬಂದರೆ ಇಮಿಡಿಯೇಟ್ಲಿ ನಮ್ಗೆ ಇನ್ಫಾರ್ಮ್ ಮಾಡೋದಕ್ಕೆ ಎಜುಕೇಟ್ ಮಾಡ್ತಾಯಿದ್ರು ರೈತರಿಗೆ. ಇನ್ನು ಕೊನೆಯದಾಗಿ, ಗನ್ ಲೈಸೆನ್ಸ್ ಏನು ರೈತರು ಬೆಳೆಯುವಂಥ ಬೆಲೆಗೆ ಅವ್ರಿಗೆ ಒಂದು ಡಬಲ್ ಬಾರಲ್ ಗನ್ ಲೈಸೆನ್ಸ್ಗೆ ರಿಕಮೆಂಡ್ ಮಾಡಬೇಕಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಈ ಜನವರಿ ಮತ್ತು ಫೆಬ್ರವರಿಯಲ್ಲಿ ಸಿವಿಲ್ ರೈಫಲ್ ಟ್ರೈನಿಂಗ್ ಸೆಂಟರ್ನ 2 ಸೆಟ್ಟು ನಾನು ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮಾಡಿಸ್ತಾ ಇದ್ದೀನಿ. ಆದ ನಂತರ ಯಾರು ರೈತರು ಅವ್ರಿಗೆ ಫಲಾನುಭವಿಗಳಿದ್ದಾರೆ ಮತ್ತು ಅವರು ನಿಜವಾಗ್ಲೂ ಗನ್ ಯೂಸ್ ಮಾಡೋದಕ್ಕೆ ಸಶಕ್ತರಿದ್ದಾರೆ ಅಂಥ ಕುಟುಂಬಗಳಿಗೆ ನಾನು ಗನ್ ಲೈಸೆನ್ಸ್ನ ಅವ್ರ ಆದ್ಯತೆ ಮೇರೆಗೆ ರೆಕಮೆಂಡ್ ಮಾಡಿ ನನ್ನ ಜಿಲ್ಲಾಧಿಕಾರಿ ಕಳಿಸೋಂಥ ಕೆಲಸನ ನಾನು ಮಾಡ್ತೀನಿ. ಈಗಾಗಲೇ 14 ಕೇಸಲ್ಲಿ 10 ಕೇಸ್ ನಾವು ಪತ್ತೆ ಮಾಡಿದ್ದೀವಿ. ಇನ್ನು 4 ಕೇಸ್ ಆಗಬೇಕು. ಅದು ಮಾಡೋಕ್ಕೆ ವಿಶೇಷ ತಂಡ ರಚನೆ ಮಾಡಿದ್ದೀವಿ. ನಮಗೆ ವಿಶ್ವಾಸ ಇದೆ, ಯಾರೂ ಆತಂಕ ಪಡೋಂಥ ಅವಶ್ಯಕತೆ ಇಲ್ಲ. ಜಿಲ್ಲೆಯಲ್ಲಿ ಒಂದು ಆ್ಯಂಟಿ ಸ್ಯಾಂಡಲ್ವುಡ್ ಥೆಫ್ಟ್ ಟೀಮ್ ಅಂತಲೇ ನಾನು ಇವತ್ತು ಸಂಜೆಗೆ ಒಂದು ಆರ್ಡ್ರ್ ಮಾಡಿ ಇದನ್ನು ನಾವು ಮಾಡ್ತಾಯಿದ್ದೀನಿ. ಹೀಗಾಗಿ ಎಲ್ಲ ರೈತರಲ್ಲಿ ಇವತ್ತು ನಾನು ಭರವಸೆ ಕೊಡ್ತಾಯಿದ್ದೀನಿ. ನಾವು ನಿಮ್ಮ ಜೊತೆಗಿದ್ದೀವಿ. ನಿಮ್ಮ ಬೆಲೆಗೆ ರಕ್ಷಣೆ ಕೊಡೋದಕ್ಕೆ ಪೊಲೀಸ್ ಇಲಾಖೆ ನಾವೆಲ್ಲ ಕ್ರಮಗಳನ್ನ ನಾನು ತಗೊತೀನಿ ಅಂತ ಹೇಳಿ ಇವತ್ತು ಸಂಘದ ಏನು ಅರ್ಜಿ ಕೊಟ್ಟಿದ್ದಾರೆ ಅದನ್ನೆಲ್ಲ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟು ಅವ್ರಿಗೆ ಮನವರಿಕೆ ಮಾಡಿ ಒಂದು ಮೀಟಿಂಗ್ ಕರಿತೀನಿ. ನೆಕ್ಸ್ಟ್ ಇದಾದ ನಂತರ ಸರ್ಕಾರಕ್ಕೆ ಸಹ ಇದ್ರ ಬಗ್ಗೆ ಒಂದು ವಿಶೇಷವಾದಂಥ ವರದಿಯನ್ನು ನಾನು ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾಯಿದ್ದೀನಿ.